ಪೂರ್ವಿಕ ಮಹಾತ್ಮರ ಜೀವನದಿಂದ ಪಾಠ ಕಲೀಲಿಕ್ಕೆ ನಮಗೆ ಬಹಳಷ್ಟಿದೆ. ಮಹಾತ್ಮರೊಬ್ಬರು ತಮ್ಮ ಜೀವನದಲ್ಲಿ ಎಷ್ಟು ತಪ್ಪಾಗಿರಬಹುದು ಅಂತ, ಎಷ್ಟು ಪ್ರಮಾದಗಳು, ಎಷ್ಟು ಹರಾಮ್ಗಳು ಬಂದಿರಬಹುದು ಅಂತ ಒಮ್ಮೆ ಹಿಸಾಬ್ ತೆಗಿತಾರೆ, ಒಂದು ಲೆಕ್ಕ ತೆಗಿತಾರೆ. ಆಗ ಅವರಿಗೆ 36ರಷ್ಟು ತಪ್ಪುಗಳು ಲಭಿಸ್ತದೆ. ಅಂದರೆ ಪೂರ್ತಿ ಅವರ ಜೀವನದಲ್ಲಿ ನಾವು ಕೆಲವೊಮ್ಮೆ ಒಂದೇ ದಿನ 360ಕ್ಕಿಂತಲೂ ಹೆಚ್ಚು ತಪ್ಪುಗಳನ್ನು ಮಾಡ್ತೇವೆ ಅಲ್ವಾ, ಹರಾಮ್ಗಳು ಮಾಡ್ತೇವೆ ಅಲ್ವಾ. ಆದರೆ ಮಹಾತ್ಮರ ಪೂರ್ತಿ ಜೀವನದಲ್ಲಿ ಅವರಿಗೆ ಸಿಕ್ಕಿದ್ದು ಬರೀ 36 ಪ್ರಮಾದಗಳು ಅಂತ ಹೇಳ್ಬೋದು. ಅಂದರೆ ದೊಡ್ಡ ಪಾಪಗಳೇನಲ್ಲ, ಸಣ್ಣ ಪುಟ್ಟ ಕರಾಹತ್ಗಳು. ಮಹಾತ್ಮರ ಮಟ್ಟಿಗೆ ಅದೇ ದೊಡ್ಡ ಪಾಪ ಅಂತ ಅವರು ಪರಿಗಣಿಸ್ತಾರೆ. ಆಗ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ಅವರು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಯಾರಾಗ್ತಾರೆ. ಯಾವ ರೀತಿ ಗೊತ್ತಾ ಅವರ ಪ್ರಾಯಶ್ಚಿತ್ತ? ಒಂದೊಂದು ತಪ್ಪಿಗೆ 1 ಲಕ್ಷ ಇಸ್ತಿಗ್ಫಾರನ್ನು ಅವರು ಹೇಳ್ತಾರೆ. ಅಂದರೆ 36 ತಪ್ಪಿಗೆ, 36 ಪ್ರಮಾದಗಳಿಗೆ 36 ಲಕ್ಷ ಇಸ್ತಿಗ್ಫಾರ್ ಅವರು ಹೇಳ್ತಾರೆ. ಮಾತ್ರ ಅಲ್ಲ, ಒಂದೊಂದು ತಪ್ಪಿಗೆ ಅನುಗುಣವಾಗಿ 1000 ರಕಾತ್ ನಮಾಜನ್ನು ಮಾಡ್ತಾರೆ. ಅಂದರೆ 36 ತಪ್ಪಿಗೆ 36,000 ಸುನ್ನತ್ ನಮಾಜನ್ನು ಮಾಡ್ತಾರೆ. ಏನಕ್ಕೆ? ಪ್ರಾಯಶ್ಚಿತ್ತ ಆಗಿ. ಮಾತ್ರ ಅಲ್ಲ, ಒಂದೊಂದು ತಪ್ಪಿಗೆ 1,000 ಖತಮ್, ಕುರ್ಆನ್ ಪೂರ್ತಿ ಓದಿ ಖತಮ್ ಮುಗಿಸ್ತಾರೆ. ಅಂದರೆ 36,000 ಕುರ್ಆನ್ ಓದಿ ಮುಗಿಸ್ತಾರೆ. ಇದೆಲ್ಲ ಮಾಡಿದ ಬಳಿಕ ಮಹಾತ್ಮರ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ. ಈಗ ನನ್ನ ಈ 36 ತಪ್ಪುಗಳು ಕೂಡ ಮನ್ನಿಸಿರಬಹುದು, ಅಲ್ಲಾಹು ತಾಲ ಕ್ಷಮಿಸಿರಬಹುದು ಎಂಬಂತಹ ಒಂದು ಭಾವನೆ ಬರುತ್ತೆ. ಆಗಲೇ ಅವರಿಗೆ ಹೆದರಿಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೆದರಿಕೆ ಅಂದರೆ, ಅಲ್ಲಾಹನೇನಾದರೂ ಈ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಬಂತಲ್ವಾ, ಈ ಬಂದ ಕಾರಣ ಈ ಭಾವನೆಯನ್ನು 37ನೇ ತಪ್ಪಾಗಿ ಪರಿಗಣಿಸಬಹುದೇ ಎಂಬಂತಹ ಹೆದರಿಕೆಯಿಂದ ಮತ್ತು ಕೂಡ ತೌಬಾ ಮಾಡಲಿಕ್ಕೆ, ಇಸ್ತಿಗ್ಫಾರ್ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ನಾವೊಮ್ಮೆ ಚಿಂತಿಸಿ ನೋಡೋಣ. ಅವರು ಹೋಗಲಿಕ್ಕಿರುವಂತಹ ಸ್ವರ್ಗಕ್ಕಲ್ವೇ ನಮಗೂ ಹೋಗಲಿಕ್ಕಿರೋದು. ಅಲ್ಲಾಹನು ನಾವು ಮಾಡುವಂತಹ ಸಣ್ಣ ಪುಟ್ಟ ಆರಾಧನೆಗಳನ್ನು ಕಬೂಲ್ ಮಾಡಿದರೆ ಸಾಕು. ನಮ್ಮಿಂದ ಅಷ್ಟು ದೊಡ್ಡ ಮಟ್ಟಕ್ಕೆ ಇಬಾದತ್ ಮಾಡಲಿಕ್ಕೆ ಕೆಲವೊಮ್ಮೆ ಸಾಧ್ಯವಾಗಬೇಕೆಂದಿಲ್ಲ. ಅಲ್ಲಾಹನ ರಹ್ಮತ್ನಲ್ಲಿ ಆಸೆ ಇಟ್ಟು ಆದಷ್ಟು ಮಟ್ಟಿಗೆ ಇಬಾದತ್ ಮಾಡೋಣ.